ಮಾರ್ಚ್ನಲ್ಲಿ ಬಜೆಟ್ ಮಂಡನೆ ಮಾಡೋರು ಯಾರು? ಕಾಂಗ್ರೆಸ್ ಪಾಳೆಯದಲ್ಲಿನದೇ ಚರ್ಚೆ. ಈ ಸಲ ಬಜೆಟ್ ಯಾರು ಮಂಡನೆ ಮಾಡ್ತಾರೆ? ಸಿದ್ದರಾಮಯ್ಯನವರು ಹುರುಪಿನಲ್ಲಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಆಸೆ ಇದೆ, ನಾನೇ ಬಜೆಟ್ ಮಾಡಬೇಕು ಅಂತ. ತಯಾರಿ ಇನ್ನೂ ಶುರುವಾಗಿಲ್ಲ. ಅಕಸ್ಮಾತ್ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಯ ತಯಾರಿ ಆರಂಭಿಸಿದರೆ ಅದು ಹೈಕಮಾಂಡ್ನ ಸೂಚನೆಯ ಮೇರೆಗೆ ಆಗಬಹುದು. ಆವಾಗ ಒಂದು ಸ್ಪಷ್ಟ ಸೂಚನೆ ಬಂದಂಗಾಗತ್ತೆ. ಜನವರಿ 2ನೇ ವಾರದಲ್ಲಿ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ದೆಹಲಿಗೆ ಕರೀಬಹುದು ಹೈಕಮಾಂಡ್ ಅಂತ ಒಂದು ಚರ್ಚೆ ಇದೆ. ಅದಾದ ನಂತರವೇ ಬಜೆಟ್ ತಯಾರಿಗಳು ಶುರುವಾಗ್ತವ. ಇನ್ನು 1 ತಿಂಗಳ ಟೈಮ್ ಇದೆ. ಬಜೆಟ್ ಪ್ರಿಪರೇಷನ್ ಫೆಬ್ರವರಿಯಲ್ಲಿ ಶುರುವಾಗೋದು ಅಂತ ಡಾಕ್ಟರ್ ಪರಮೇಶ್ವರ್ ಅಂದ್ರು. ಅಷ್ಟರೊಳಗೆ ಹೈಕಮಾಂಡ್ ನಿರ್ಧಾರ ಮಾಡಬೇಕಷ್ಟೇ ಅಂತ. ಯಾರಾದ್ರೂ ಒಬ್ರು ಬಜೆಟ್ ಮಾಡಲೇಬೇಕಲ್ವಾ ಅಂತಾರೆ ಡಾಕ್ಟರ್ ಪರಮೇಶ್ವರ್. ಅದು ನಿಜಾನೇ. ಬಹುಶಃ ಫೆಬ್ರವರಿನಲ್ಲಿ ಬಡ್ಜೆಟ್ ಪ್ರಿಪ್ರೇಷನ್ ಪ್ರಾರಂಭ ಆಗುತ್ತೆ. ಹಾರ್ಡ್ಲಿ 1 more month. ಅಷ್ಟರೊಳಗಡೆ ನಮ್ಮ ಹೈಕಮಾಂಡ್ನವರು ಏನಾದರೂ ನಿರ್ಧಾರ ಮಾಡಿದರೆ ಮಾಡಬೇಕಷ್ಟೇ. ಇಲ್ಲಾದರೆ ಬಡ್ಜೆಟ್ ಪ್ರಿಪೇರ್ ಮಾಡಬೇಕಲ್ಲ, ಯಾರಾದರೂ ಮಾಡಬೇಕಲ್ವ. ಈ ರಾಜ್ಯದ ಜನತೆಗೆ ನಾವೇನು ಆಶ್ವಾಸನೆಗಳು ಕೊಟ್ಟಿರ್ತೀವಿ, ಆ ಹಿನ್ನೆಲೆಯಲ್ಲಿ ಬಡ್ಜೆಟ್ ಕೊಡಬೇಕಲ್ಲ, ಅದನ್ನು ಮಾಡ್ತಾರೆ. ಬಹುಶಃ ಫೆಬ್ರವರಿನಲ್ಲಿ ಬಡ್ಜೆಟ್ ಪ್ರಿಪ್ರೇಷನ್ ಪ್ರಾರಂಭ ಆಗುತ್ತೆ. ಹಾರ್ಡ್ಲಿ 1 more month. ಅಷ್ಟರೊಳಗಡೆ ನಮ್ಮ ಹೈಕಮಾಂಡ್ನವರು ಏನಾದರೂ ನಿರ್ಧಾರ ಮಾಡಿದರೆ ಮಾಡಬೇಕಷ್ಟೇ. ಇಲ್ಲಾದರೆ ಬಡ್ಜೆಟ್ ಪ್ರಿಪೇರ್ ಮಾಡಬೇಕಲ್ಲ, ಯಾರಾದರೂ ಮಾಡಬೇಕಲ್ವ. ಈ ರಾಜ್ಯದ ಜನತೆಗೆ ನಾವೇನು ಆಶ್ವಾಸನೆಗಳು ಕೊಟ್ಟಿರ್ತೀವಿ, ಆ ಹಿನ್ನೆಲೆಯಲ್ಲಿ ಬಡ್ಜೆಟ್ ಕೊಡಬೇಕಲ್ಲ, ಅದು. ಮತ್ತೊಮ್ಮೆ ಮಾರುತೇಶ್ ಹಾಗೂ ಪ್ರಶಾಂತ್ ನಾಥ್ ಇಬ್ಬರಿಗೂ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸಾಮಾನ್ಯವಾಗಿ ಯಾವಾಗ ಇದು ಶುರು ಆಗೋದು ಬಜೆಟ್ ಪ್ರಿಪ್ರೇಷನ್ನು? ಫೆಬ್ರವರಿ 1st ವೀಕಾ? ಇಲ್ಲ, ಜನವರಿಯಲ್ಲೇ, ಅಂದರೆ ಜನವರಿ ಮಧ್ಯ ತಿಂಗಳಿನ ನಂತರ ಆರಂಭ ಆಗುತ್ತೆ. ಆದರೆ ಇಲ್ಲಿಯ ತನಕ ಮುಖ್ಯಮಂತ್ರಿಗಳು ಇದಕ್ಕೆ ಪೂರಕ ಅನ್ನುವಂಥ ರಾಜಣ್ಣ ಹೇಳಿದರು, ಜನವರಿ ಮೊದಲಿನಿಂದಲೇ ಬಜೆಟ್ ತಯಾರಿಯನ್ನು ಆರಂಭ ಮಾಡ್ತಾರೆ CM ಅಂತ. ಅಂದರೆ ಬಜೆಟ್ ತಯಾರಿ CM ಆರಂಭ ಮಾಡ್ತಾರೆ ಅನ್ನೋದರ ಅರ್ಥ ಯಾವುದೇ ಕಾರಣಕ್ಕೂ ನಾಯಕತ್ವದ ಬದಲಾವಣೆ ಇಲ್ಲ ಅನ್ನೋದನ್ನು ರಾಜಣ್ಣ ಕೂಡ ಸೂಕ್ಷ್ಮವಾಗಿ ಹೇಳಿದರು. ಆದರೆ ಇಲ್ಲಿಯ ತನಕ ಮುಖ್ಯಮಂತ್ರಿಗಳು ಬಜೆಟ್ ಪ್ರಿಪ್ರೇಷನ್ ಸಂಬಂಧ ಅಧಿಕೃತವಾಗಿ ಇನ್ನೂ ಯಾವುದೇ ಸೂಚನೆಗಳು ಹೋಗಿಲ್ಲ. ಹೀಗಾಗಿ ಏನು ನಿರೀಕ್ಷೆ ಇದೆ ಕಾಂಗ್ರೆಸ್ನ ಒಳಗೆ ಮತ್ತು ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥವ್ರ ನಿರೀಕ್ಷೆ ಏನು? ಜನವರಿ 2ನೇ ವಾರದಲ್ಲಿ ಹೈಕಮಾಂಡ್ ನಾಯಕರು ಇಬ್ಬರನ್ನು ಕರೀತಾರೆ. ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದು ಸ್ಪಷ್ಟ ನಿರ್ದೇಶನಗಳು ಅಥವಾ ತೀರ್ಮಾನಗಳನ್ನು ಕೈಗೊಳ್ಳುತ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಡಿ ಕೆ ಶಿವಕುಮಾರ್ ಬಣ ಇಟ್ಕೊಂಡಿದೆ. ಆದರೆ ಜನವರಿ 1st ವೀಕ್ ಬಜೆಟ್ ಪ್ರಿಪ್ರೇಷನ್ ಆರಂಭ ಮಾಡ್ತಾರೆ ಅಂತ ರಾಜಣ್ಣ ಹೇಳಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳು ಬಹುಶಃ ಜನವರಿ 1ನೇ ವಾರದಲ್ಲಿ ಏನಾದರೂ ಆ ಪ್ರಿಪ್ರೇಷನ್ಗೆ ಮುಂದಡಿ ಇಟ್ಟರೆ ನಿಶ್ಚಿತವಾಗಿಯೂ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ರೆಡಿ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಮುಖ್ಯಮಂತ್ರಿಗಳು ಕೊಟ್ಟ ಹಾಗೆ ಆಗುತ್ತೆ. ಯಾಕಂದರೆ ಬೆಳಗಾವಿಯ ಅಧಿವೇಶನದ ಕೊನೆಯ ದಿನವೇ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, 2.5 ವರ್ಷದ ಯಾವುದೇ ತೀರ್ಮಾನಗಳಾಗಿಲ್ಲ, ಆ ರೀತಿಯಾದಂಥ ಮಾತುಕತೆ ಆಗಿಲ್ಲ ಅಂತೇಳಿ ವಿಧಾನಸಭೆಯಲ್ಲೇ ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳಿದರು. ಅದರ ನಂತರ ಮೈಸೂರಿನಲ್ಲೂ ಕೂಡ ಸದನದಲ್ಲೇ ನಾನು ಹೇಳಿಯಾಗಿದೆ, ಮತ್ತೆ ಪುನಃ ಯಾಕೆ ಆ ಪ್ರಶ್ನೆಯನ್ನ ಕೇಳ್ತೀರಿ ಅಂತೇಳಿ ಪತ್ರಕರ್ತರನ್ನು ಕೂಡ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದ್ರು. ಹೀಗಾಗಿ ಜನವರಿ 1ನೇ ವಾರದಲ್ಲಿ ಏನಾದರೂ ಅಧಿಕೃತವಾಗಿ ಬಜೆಟ್ ಪ್ರಿಪರೇಷನ್ ಅನ್ನು ಆರಂಭ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆಯ ತೀರ್ಮಾನಗಳಿಗೆ ಅಥವಾ ಆ ರೀತಿಯಾದಂತಹ ಚರ್ಚೆಗಳಿಗೆ ನಾನು ರೆಡಿ ಇಲ್ಲ ಅನ್ನೋದಂತೂ ಬಹಳ ಸ್ಪಷ್ಟ. ಅಲ್ಲಿಗೆ
ಬಜೆಟ್ ಮುಗಿಸಿದ ಮೇಲೆ ನೋಡೋಣ ಅನ್ನುವಂಥ ಒಂದು ಕ್ಲಿಯರ್ ಮೆಸೇಜ್ ಕೂಡ ಮುಖ್ಯಮಂತ್ರಿಗಳು ಪಾಸ್ ಮಾಡುವುದು ಅಂತ ಕಾಣುತ್ತೆ. ಹೀಗಾಗಿ ಈ ಬಜೆಟ್ ಮಂಡನೆ ಯಾರು ಮಾಡ್ತಾರೆ, ಸಿದ್ದರಾಮಯ್ಯನವ್ರ ತಯಾರಿ ಆರಂಭಿಸ್ತಾರಾ ಇಲ್ವಾ, ಅಥವಾ ಹೈಕಮಾಂಡ್ ಭೇಟಿಯ ಬಳಿಕ ಈ ಬಜೆಟ್ ತಯಾರಿ ಆರಂಭ ಆಗುತ್ತಾ ಅನ್ನುವಂಥ ಕುತೂಹಲಗಳಿದ್ದಾವೆ. ಡಿ ಕೆ ಶಿವಕುಮಾರ್ ಈ ಹಿಂದೆ ಕೆ ಜೆ ಜಾರ್ಜ್ ಅವ್ರನ್ನ ಭೇಟಿಯಾದಾಗ ಒಂದು ಮಾತುಕತೆ ನಡೆದಿತ್ತು. ಬಜೆಟ್ ತನಕ ವೆಯ್ಟ್ ಮಾಡು, ಆಮೇಲೆ ತೀರ್ಮಾನವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಕೆ ಜೆ ಜಾರ್ಜ್ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದಾಗ ಡಿ ಕೆ ಶಿವಕುಮಾರ್ ಒಂದು ಸ್ಪಷ್ಟ ಮಾತನ್ನು ಹೇಳಿದ್ರಂತೆ ಕೆ ಜೆ ಜಾರ್ಜ್ಗೆ. 16 ಬಜೆಟ್ ಮಂಡಿಸಿರ್ತಕ್ಕಂಥವ್ರಿಗೆ 17ನೇ ಬಜೆಟ್ ಮಂಡಿಸುವಂತಹ ಆಸೆ ಇದೆ ಅಥವಾ ಆ ಥರದ ಬಯಕೆ ಇದೆ ಅಂತ ಅಂದಾಗ ಮುಖ್ಯಮಂತ್ರಿಯಾಗಿ ನಾನು ಮೊದಲನೇ ಬಜೆಟ್ ಮಂಡಿಸೋದಕ್ಕೆ ನನಗೆ ಯಾಕೆ ಆಸೆ ಇರಬಾರ್ದು ಅನ್ನುವಂಥ ವಿಚಾರವನ್ನು ಹೇಳಿದರು. ಹೀಗಾಗಿ ಬಿಡುವ ಪ್ರಶ್ನೆಯೇ ಇಲ್ಲ ಅಂಥೇಳಿ ಕೆ ಜೆ ಜಾರ್ಜ್ ಮುಂದೆ ಡಿ ಕೆ ಶಿವಕುಮಾರ್ ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ರು ಅನ್ನುವಂಥ ಚರ್ಚೆಗಳು ಇದಾವೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಬಜೆಟ್ ತಯಾರಿಗೆ ಅವಕಾಶವನ್ನ ಮಾಡಿಕೊಡ್ತಾರಾ ಅಥವಾ ಒತ್ತಡವನ್ನು ಹೈಕಮಾಂಡ್ ಮೇಲೆ ಹಾಕಿ ತೀರ್ಮಾನ ಮಾಡಿ ಮೊದಲು ಆನಂತರ ಬಜೆಟ್ ಪ್ರಿಪರೇಷನ್ ಆಗಲಿ ಅಂತಾರ? ಈ ಕ್ಯೂರಿಯಾಸಿಟಿಗಳು ಉಳಿದಿದ್ದಾವೆ ಅಜಿತ್. ಎಸ್ ಪ್ರಶಾಂತ್, ಕ್ವಿಕ್ಲಿ, ಸಿದ್ದರಾಮಯ್ಯನವರು ಹೆಂಗೋ ನಾನೇ ಮುಖ್ಯಮಂತ್ರಿ, ಹಣಕಾಸು ಇಲಾಖೆ ನನ್ನ ಹತ್ರ ಇದೆ, ನನ್ನ ಪಾಡಿಗೆ ನಾನು ಶುರು ಮಾಡ್ಕೊತೀನಿ ಅಂದ್ರೆ ಏನಾಗುತ್ತೆ? ಅದೇ ನನಗನ್ಸುತ್ತೆ ನೋಡಿ, ಹೈಕಮಾಂಡ್ ಏನನ್ನೂ ಕೂಡ ಪ್ರತಿಕ್ರಿಯೆನ ಕೊಡಲಿಲ್ಲ ಅಂತಂದರೆ ಸಿದ್ದರಾಮಯ್ಯನವ್ರೇನು ಬಜೆಟ್ ಪ್ರಿಪ್ರೇಷನ್ ಆರಂಭಿಸಲ್ಲ ಅಂತಕ್ಕಂಥದ್ದನ್ನೇ ನಾವ್ರೇನು ಹೇಳಲ್ಲ. ಅಂದರೆ ಇಲ್ಲ ಹೈಕಮಾಂಡಿಂದ ನಿರ್ದೇಶನ ಬರಲಿ, ಏನೂ ನಿರ್ದೇಶನ ಬರದೇ ಇದ್ರೂ ಕೂಡ ಅದು ಅವರ ಪರವಾಗಿ ಅಂತಕ್ಕಂಥದ್ದು ರೀತಿಯಲ್ಲೇ ವ್ಯಾಖ್ಯಾನ ಆಗುತ್ತಲ್ಲ. ಹೌದು ಹೌದು, ನನಗನ್ಸುತ್ತೆ ನೋಡಿ, ಈಗ ಫೆಬ್ರವರಿ 1ಕ್ಕೆ ಕೇಂದ್ರದ ಬಜೆಟ್ ಇದೆ. ನಿನ್ನೆ ಪ್ರಧಾನಮಂತ್ರಿಗಳು ಅವರ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಜೊತೆ ಮೀಟಿಂಗ್ ನಡೆಸಿದ್ರು ಬಜೆಟ್ ಸಂಬಂಧಪಟ್ಟಂತೆ. ರಾಜ್ಯದ ಬಜೆಟ್ ಒಂದು ತಿಂಗಳ ನಂತರ ಬರುತ್ತೆ. ಹಾಗಾಗಿ ಜನವರಿ 15ಕ್ಕೆ ಫೆಬ್ರವರಿ 1st ವೀಕಿಗೆ ಬಜೆಟ್ನ ಪ್ರಿಪ್ರೇಷನ್ ಹಣಕಾಸು ಇಲಾಖೆ ಆರಂಭಿಸಿರುತ್ತೆ. ಸ್ಟೇಕ್ ಹೋಲ್ಡರ್ಸ್ಗಳ ಜೊತೆ ಏನು ಸಭೆಯನ್ನು ನಡೆಸಬೇಕು ಅದನ್ನು ಮುಖ್ಯಮಂತ್ರಿಗಳು ಯಾವಾಗ ನಡೆಸ್ತಾರೆ ಅಂತಕ್ಕಂಥದ್ದು ಮುಖ್ಯ. ಬಟ್ ಇವತ್ತಿನವರೆಗೆ ಹೈಕಮಾಂಡ್ನಿಂದ ಬರ್ತಾ ಇರ್ತಕ್ಕಂಥ ಸಂಕೇತಗಳ ಪ್ರಕಾರ ತರಾತುರಿಯಲ್ಲಿ ಹೈಕಮಾಂಡ್ ಇಲ್ಲ. ಅದರ ಅರ್ಥ ಏನು? ಬಜೆಟ್ ಮಂಡಿಸುವ ಅವಕಾಶ ಸಿದ್ದರಾಮಯ್ಯನವ್ರಿಗೆ ಸಿಕ್ಕರೂ ಆಶ್ಚರ್ಯ ಇಲ್ಲ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.